ಆಮೇಲೆ ಪೊಲೀಸ್ನವರಿಗೆ ಯಾವುದೇ ಅಪರಾಧಗಳನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆಗಬೇಕು ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದೀನಿ. ಈಗ ನಾಗಮಂಗಲದಲ್ಲಿ ಇತ್ತೀಚೆಗೆ ಗಣೇಶನ ಬಿಡುವಾಗ ಗಲಾಟೆ ಆಯಿತು. ಪೊಲೀಸ್ನವ್ರು ಫೇಲ್ಯೂರಿಂದ ಆದ್ದು. ಅಲ್ಲಿ ಸಾಕಷ್ಟು ಪೊಲೀಸ್ನವ್ರು ಇದ್ದರೆ, ಇನ್ಸ್ಪೆಕ್ಟ್ರ್ ಮೆರವಣಿಗೆಯಲ್ಲಿ ಹೋಗಿದ್ದರೆ, DSP ಮೆರವಣಿಗೆಯಲ್ಲಿ ಹೋಗಿದ್ದರೆ ಆ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಸೊ ಆ ಥರ ಆಗಬಾರ್ದು ಮೈಸೂರು ನಗರದಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಹೆಚ್ಚು ಬೀಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಪೊಲೀಸ್ನವ್ರು ಮಾಡಬೇಕು. ಡ್ರಗ್ಸು ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎಕ್ಸೈಜ್ನವರು ಇವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೂ ಕೂಡ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಎಲ್ಲ ಹೇಳಿದ್ದೀನಿ. ಮೈಸೂರು ಜಿಲ್ಲೆಯಲ್ಲಿ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಎಕ್ಸೈಜ್ನವರು. ಇಬ್ಬರು DCಗಳಿದ್ದಾರೆ ಎಕ್ಸೈಜ್. ಈಗ ಒಬ್ಬರು ಸಿಟಿಗೆ, ಒಬ್ಬರು ರೂರಲ್ಗೆ. ಮತ್ತು ಜಾಯಿಂಟ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಬಂದಿದ್ದರು ಕಮರ್ಷಿಯಲ್ ಟ್ಯಾಕ್ಸ್ನಿಂದ. ಅವ್ರಿಗೂ ಕೂಡ ಹೇಳಿದ್ದೀನಿ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ನಾನು ರಾಜ್ಯ ಮಟ್ಟದ KDP ಮೀಟಿಂಗ್ ಮಾಡಿದಾಗ ಎಲ್ಲ DCಗಳಿಗೆ ಹೇಳಿದ್ದೆ, ಪ್ರತಿ ತಹಸೀಲ್ದಾರ್ಗಳು ಕೂಡ, ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರರು ಅವರವರ ತಾಲೂಕುಗಳಲ್ಲಿ, ಅವರ ಸಬ್ ಡಿವಿಷನ್ಗಳಲ್ಲಿ ಎಲ್ಲ ಕಡೆ ಸರ್ಕಾರಿ ಜಮೀನು ಎಷ್ಟಿದೆ, ಸರ್ಕಾರಿ ಜಮೀನನ್ನು ಒತ್ತುವರಿ ಎಷ್ಟು ಜನ ಮಾಡ್ಕೊಂಡಿದ್ದಾರೆ, ಕೆರೆಗಳು ಎಷ್ಟಿದ್ದಾವೆ, ಕೆರೆಗಳು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಒತ್ತುವರಿ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೆರೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಹಾಸ್ಟೆಲ್ಗಳು, ಸಮಾಜ ಕಲ್ಯಾಣ ಇಲಾಖೆ, ಟ್ರೈಬಲ್ ಇಲಾಖೆ, ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆ, ಮೈನಾರಿಟಿ ಇಲಾಖೆ, ಇವುಗಳ ಬಗ್ಗೆನೂ ಕೂಡ ಎಲ್ಲ ರಿವ್ಯೂ ಮಾಡಿದ್ದೀವಿ. ಮತ್ತು ತಹಸೀಲ್ದಾರ ಕಚೇರಿ, ಅಸಿಸ್ಟೆಂಟ್ ಕಮಿಷನರ್ ಕಚೇರಿ, ಅಡಿಷನಲ್ ಕಮಿಷನರ್ ಕಚೇರಿ, DC ಕಚೇರಿಗಳಲ್ಲಿ ಪೆಂಡಿಂಗು ಅಪೀಲ್ಗಳಿದ್ದಾವಲ್ಲ, ಯಾಕಂದರೆ ಅವರು ಕ್ವಾಟ್ಸಿ ಜುಡಿಷಿಯಲ್ ಆಫೀಸರ್ಸ್, ಅವ್ರ ಮುಂದೆ ಅಪೀಲ್ ಆಗ್ತಾರೆ. ಆ ಅಪೀಲ್ಗಳನ್ನು 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೋಬಾರದು ಅಂತ ಹೇಳಿದ್ರು. ಎಲ್ಲನೂ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ನಾನು 2ನೇ ತಾರೀಕು ಬರ್ತೇನೆ ಸಾಯಂಕಾಲ. 3ನೇ ತಾರೀಕು ದಸರಾ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ. ಅವತ್ತು ಎಕ್ಸಿಬಿಷನ್ ಉದ್ಘಾಟನೆ, ಸ್ಪೋರ್ಟ್ಸ್ ಇದಕ್ಕೆ ಅದು ಮತ್ತು ಕುಸ್ತಿ, ಅರಮನೆ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಉದ್ಘಾಟನೆ ಆಗ್ತದೆ. ಮತ್ತು ಸಿನಿಮಾ ಉತ್ಸವ, ಸಾಹಿತ್ಯ ಕವಿಗೋಷ್ಠಿ ಇವೆಲ್ಲವೂ ಕೂಡ ನಡೀತದೆ. ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅನೇಕ ಮೀಟಿಂಗ್ಗಳನ್ನು ಮಾಡಿ ತಗೊಂಡಿದ್ದಾರೆ. ಈ ಸಾರಿ ನಿಮಗೆಲ್ಲ ಗೊತ್ತಿದೆ, ಹಂಪ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ಮಾಡ್ತಾರೆ. ಸೊ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ದಸರಾ ಈ ಸಾರಿ
ಭಾಳ ಚೆನ್ನಾಗಿ ಆಗಬೇಕು, ಜನರ ಉತ್ಸವದ ರೀತಿ ಆಗಬೇಕು, ಜನರ ಉತ್ಸವದ ರೀತಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಮತ್ತು ಪ್ರವಾಸೋದ್ಯಮ ಇಲಾಖೆಯವರಿಗೆ, ಮತ್ತು ಕಾರ್ಪೊರೇಷನ್ನವ್ರಿಗೆ, ಮತ್ತು ಮೂಡಾದವರಿಗೆ, ಇವರೆಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಸೂಚನೆಗಳನ್ನು ಕೊಡಿ. ಸೊ ಬೈ ಆ್ಯಂಡ್ ಲಾರ್ಜ್ ಇವು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಸೂಚನೆಗಳು, ಸಲಹೆಗಳು.